ನಾನು ನನಗೆ ಪಾರ್ವತಕ್ಕ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಅವರೇ ನನಗೀಗ ದೇವತೆ. ಓಕೆ. ಅನ್ನ ಕೊಟ್ಟ ಅನ್ನಪೂರ್ಣೇಶ್ವರಿ. ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ. ಆ್ಯಂಡ್ ಆ ಟೈಮಲ್ಲಿ ಅಣ್ಣವ್ರ ಜೊತೆ ಮಾಡ್ಬೇಕಾರೆ, ಅಣ್ಣವ್ರ ಮನೇಲಿ ಇರ್ಬೇಕಾರೆ ಅಪ್ಪು ಸರ್ ಇನ್ನು ತುಂಬ ಹಚ್ಕೊಂಡಿದ್ರಂತೆ. ಹೌದು ಹೌದು. ಕೃಷ್ಣಣ್ಣ ಬರಲಿಲ್ಲ ಅಂದ್ರೆ ನಾನು ಏನು ಆ್ಯಕ್ಟಿಂಗ್ ಮಾಡಲ್ಲ ಅಂತ ಅಪ್ಪು ಸರ್ ಹಠ ಮಾಡ್ತಾ ಇದ್ರಂತೆ. ನಾನು ಮೈಸೂರಲ್ಲಿ ಇದ್ದಕ್ಕಿದ್ದಂಗೆ ಶೆಡ್ಯೂಲ್ ಇಟ್ಕೊಂಡಿದ್ರು. ಆಗ ನನಗೆ ಫೋನ್ ಮಾಡಿದ್ವಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು. ಅವನು ಅಪ್ಪಗೆ ನಾನು ಇದ್ರೆ ಒಂದು ಆನೆ ಬಲ ಇದ್ದಂಗೆ. ಅವರ ಅಪ್ಪ ಅಮ್ಮನ ಮಾತುಕ್ಕಿಂತ ನನ್ನ ಮಾತು ಜಾಸ್ತಿ ಇತ್ತು. ಅಂದರೆ ಅವನ ವೀಕ್ನೆಸ್ ಏನು ಅಂತ ನನಗೆ ಗೊತ್ತಿತ್ತು. ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಹೇಳ್ಕೊಟ್ರು ಪಟ್ಟಂತ ಕಲ್ತ್ಬಿಡ. ನಾನೇನು ಹೇಳ್ಕೊಡ್ತೀನಿ ಅದನ್ನು ನನಗಿಂತ ಚೆನ್ನಾಗಿ ಮಾಡೋನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಇದ್ರ ಮನೆಗೆ ಸಾವಿರಾರು ಜನ ನಿರ್ಮಾಪಕರು ಬರ್ತಾರೆ, ಸಾವಿರಾರು ಜನ ಡೈರೆಕ್ಟ್ರು ಬರ್ತಾರೆ. ಒಬ್ಬೊಬ್ಬರ ಹತ್ರ ಅಣ್ಣ ಸ್ವಾಮಿ ಬುದ್ಧಿ ಅಂದ್ಕೊಂಡು ಹೋದರೆ 10 ದಿವಸ ಅನ್ನ ತಿನ್ಬೋದು, ಯೋಚನೆ ಇಲ್ದಲೆ. ಈ ಬಾಯಿಗೆ ಈ ಎಳ್ನೀರ್ದು ಬಂಬ್ಲು ಬರುತ್ತಲ್ಲ, ಗಂಜಿ, ಅದನ್ನು ಹಾಕೋಬಿಟ್ಟಿದೆ. ಹೊಡೆದ ತಕ್ಷಣ ಬಡ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಈಗ ಸಾಮಾನ್ಯವಾಗಿ ಅಣ್ಣವ್ರ ಮನೆಗೆ ಸಾಕಷ್ಟು ಜನ ಅಭಿಮಾನಿಗಳು ಬರೋರು, ಸಾವಿರಾರು ಜನ. ಯಾಕಂದ್ರೆ ಅಣ್ಣವ್ರನ್ನ ಕಂಡ್ರೆ ಪ್ರೀತಿಯಿಂದ ನೋಡೋಕ್ಕೆ. ಅಂತಲ್ಲಿ ನಿಮಗೆ ಅವ್ರ ಮನೇಲಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡಿರೋಂಥ ಅವಕಾಶ ಹೇಗೆ ಒಪ್ಪಿದ್ರು ಅವರು? ಹೇಗೆ ಸಿಕ್ತು? ಹೇಗೆ ಒಪ್ಸಿದ್ರಿ ನೀವು? ನನಗೆ ಪಾರ್ವತಕ್ಕ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಅವರೇ ನನಗೀಗ ದೇವತೆ. ಓಕೆ. ಅನ್ನ ಕೊಟ್ಟ ಅನ್ನಪೂರ್ಣೇಶ್ವರಿ. ಏನು ನಾನು ಈಗ ಸಾವಿರಾರು ಚಿತ್ರದಲ್ಲಿ ಮಾಡಬೇಕಾದ್ರೆ ಅವ್ರ ಕಾರಣ ಅವರು. ಓಕೆ. ನಮ್ಮೂರ ಕಡೆಯವರು ಬಂದು ಕೂತ್ಕೊಂಡು ಕಾಫಿ ಕುಡಿಯಪ್ಪ ಅಂತಾನೆ. ತಿಂಡಿ ಅಷ್ಟೇ, ಆಮೇಲೆ ತಿಂಡಿ ತರಿಸು, ತಿಂಡಿ ತಿಂದೆ ಬರ್ತೀನಿ. ಅವ್ರ ಮನೇಲಿ 36 ಜನ ಮಕ್ಕಳು, ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಅವ್ರ ಮಕ್ಕಳು, ಇವ್ರ ಮಕ್ಕಳು ಅಂತ ಎಲ್ಲ. ಒಬ್ಬರು ನಾಗಕ್ಕ ಅಂತ ಒಬ್ಬರು. ಓಕೆ. ಇನ್ನೊಬ್ಬರು ಶಾರದಮ್ಮ ಅಂತ. ಅವರು ಬಾಲರಾಜು ತಾಯಿ ಶಾರದಮ್ಮ ಅಂತ. ನಾಗಕ್ಕ ಅನ್ನೋರು ಅವ್ರ ತಂಗಿ, ಇನ್ನೊಬ್ಬರು ದೊಡ್ಡವರು. ಇವರು ಜೊತೆ ಮಾತಾಡ್ತಾ ಹೋಗ್ತಾ ಎಲ್ಲ ತಿಳ್ಕೊಂಡು ಏನೋ ಒಂದು ಖುಷಿ ಆಗೋದು, ಏನೋ ಒಂದು ನೆನಪು. ಓಹೋ, ಹೀಗೆ 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 ನಾವು ಹಿಂಗಿರಬೇಕು ಅಂದ್ಕೊಂಡು ಬಂದೆ. ಫಸ್ಟ್ ಸರ್ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದೇ ನ್ಯಾಯವೇ ದೇವರು ನನ್ನ ಮೊದಲನೇ ಸಿನಿಮಾ, ಅದಕ್ಕೆ ನ್ಯಾಯವಾಗಿ ನಿಮ್ಮ ಜೊತೆ ಕೂತಿದ್ದೆ. ಆ್ಯಂಡ್ ಮೊದಲನೇ ಟೈಮು ಕ್ಯಾಮ್ರಾ ಫೇಸ್ ಮಾಡ್ಬೇಕಾರೆ ಮೇಕಪ್ ಹಾಕ್ಕೊಂಡು ಹೇಗಿತ್ತು ಸರ್ ಅನುಭವ? ನಾನು ಎಲ್ಲ ಅಷ್ಟೊತ್ತಿಗೆ ನೋಡ್ಕೊಂಡಿದ್ದೆ. ಇವರು ಮೇಕಪ್ಪು, ಇವ್ರ ಕಾಸ್ಟ್ಯೂಮು, ಇದು ಅಂತ ಎಲ್ಲ ತಿಳ್ಕೊಂಡಿದ್ದೆ. ಈ ತಿಳ್ಕೊಂಡಿದ್ದೆ ನಾನು ಒಂದು ಸ್ಲಿಪ್ಪಲ್ಲಿ ಬರ್ಕೊಂಡಿದ್ದೆ, ಕ್ಯಾಮ್ರಾಮ್ಯಾನ್ ಇವರು, ಡೈರೆಕ್ಟರ್ ಇವರು, ಎಡಿಟರ್ ಇವರು ಅಂತ ಎಲ್ಲ ಈ ಥರ ಬರ್ಕೊಂಡಿದ್ದೆ. ಏನು ಅದಕ್ಕೆ ಸರ್ ಇವ್ರನ್ನ ನೋಡಬೇಕು ಅಂದರೆ ಹೇಗೆ, ಇಲ್ಲೇ ಬರ್ತಾ ಇರ್ತಾರೆ ಮನೆಗೆ. ಇವ್ರ ಮನೆಗೆ ಸಾವಿರಾರು ಜನ ನಿರ್ಮಾಪಕರು ಬರ್ತಾರೆ, ಸಾವಿರಾರು ಜನ ಡೈರೆಕ್ಟ್ರು ಬರ್ತಾರೆ. ಒಬ್ಬೊಬ್ಬರ ಹತ್ರ ಅಣ್ಣ ಸ್ವಾಮಿ ಬುದ್ಧಿ ಅಂದ್ಕೊಂಡು ಹೋದರೆ 10 ದಿವಸ ಅನ್ನ ತಿನ್ಬೋದು, ಯೋಚನೆ ಇಲ್ದಲೆ ಅಂತ. ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದು ಇವತ್ತವರೆಗೂ ಎಲ್ಲರನ್ನೂ ನಾನು ಬನ್ನಿ ಸರ್, ತಿಂಡಿ ತಿನ್ನಿ ಸರ್, ಕಾಫಿ ಕುಡೀರಿ ಸರ್, ಟೀ ಕುಡೀರಿ ಸರ್, ಹೀಗೆ
ಅದು ಹಾಗೆ ಬೆಳ್ಕೊಂಡು ಬಂತು. ಬಟ್ ಮೊದಲನೇ ಬಾರಿಗೆ ನಟನೆ ಮಾಡಬೇಕಾದ್ರೆ, ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಎದುರುಗಡೆ ನಿಂತ್ಕೊಂಡು, ಯಾಕಂದರೆ ಅಣ್ಣವ್ರನ್ನ ನೋಡಿದ್ರಿ, ಅಣ್ಣವ್ರನ್ನ ಭೇಟಿ ಮಾಡೋಕ್ಕೆ ಬಂದ್ರಿ, ಅವ್ರ ಜೊತೆನೇ ಅಭಿನಯ ಮಾಡೋ ಒಂದು ಅವಕಾಶ ಸಿಗುತ್ತೆ ನ್ಯಾಯವಾದಿಯವರಲ್ಲಿ. ಅವತ್ತು ಹೆಂಗಿತ್ತು ಸರ್? ಭಯ ಇತ್ತಾ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ? ಏನೂ ಇಲ್ಲ. ಡೈರೆಕ್ಟರ್ ಆ್ಯಕ್ಷನ್ ಅನ್ಬೇಕಾರೆ ಆಕ್ಷನ್ ಅಂತ ಅಂದರೆ ಅಲ್ಲ, ಅಷ್ಟೊತ್ತಿಗೆ ನೋಡ್ಕೊಂಡಿದ್ದೆ, ತಿಳ್ಕೊಂಡಿದ್ದೆ. ಹಾಂ, ಭಯ ಏನಾಗಿಲ್ಲ? ಹಾಂ, ಇಲ್ಲ ಇಲ್ಲ ಇಲ್ಲ. ಆಕ್ಷನ್ ಅಂತ. ಯಾರ್ರೀ ನೀವು? ಇಲ್ಲ, ಹೋಗಿ. ಯೋ, ನಾನು ಅವ್ರ ಮಗ, ಯಜಮಾನರು ಯಾರನ್ನೂ ಬಿಡಬೇಡ ಅಂತ ಹೇಳಿದ್ದಾರೆ, ಹೀಗೆ ಹೇಳ್ತಾ ಇದ್ದೆ. ಓಕೆ. ಆಗಲೇ ನಾನು ಕ್ಲಾಪ್ಸ್ ತಗೊಂಡಿದ್ದು. ಹಾಂ. ಮೊದಲನೇ ಸಿನಿಮಾಕ್ಕೆ ಕ್ಲಾಪ್ಸ್ ತಗೊಂಡು ಬದುಕ್ತೀನಿ ಅನ್ನೋದು ಮನಸ್ಸಿಗೆ ಅರಿವಾಯಿತು. ಹಾಗೆ ಅಣ್ಣವ್ರು ಯಾವ ಥರ ಹೇಳಿದ್ರ ನಿಮ್ಮ ಅಭಿನಯ ನೋಡಿ ಒಟ್ಟಿಗೆ ಮಾಡ್ಬೇಕಾರೆ ಬೇರೆ ಸಿನಿಮಾಗಳಲ್ಲಿ? ಏನು ಈಗ ಕೆರಳಿದ ಸಿಂಹ, ಎಣ್ಣೆ ಹಾಕ್ಬಿಟ್ಟಿರ್ತೀನಿ, ಹೊಡೆದೇಟ್ಗೆ ಬಿದ್ದೋಯ್ತೀನಿ. ಬಿದ್ದೋದ ತಕ್ಷಣ ಆ ಕೃಷ್ಣನ್ ನೋಡಿ ಅಂತ, ಇಲ್ಲ ಅಣ್ಣ ಏನಿಲ್ಲ ಅಣ್ಣ, ಹೆದರಿಕೆ ಆಗೋಯ್ತಲ್ಲಯ್ಯ. ಒಂದು ಶಂಕರ್ ಗುರು, ಶಂಕರ್ ಗುರುವಲ್ಲಿ ಈಗ ಹೊಡಿತಾರೆ, ಇದು ನೀವು ಕಕ್ಕೊಬಿಡ್ಬೇಕು ಅಂತ ಹೇಳೋದು. ಸರಿ ಆಯಿತು. ನಾನು ಶಾರ್ಟ್ ರೆಡಿ ಅಂತ ಅಂದಾಗ ಈ ಬಾಯಿಗೆ ಈ ಎಳ್ನೀರ್ದು ಬಂಬ್ಲು ಬರುತ್ತಲ್ಲ, ಗಂಜಿ, ಅದನ್ನು ಹಾಕೋಬಿಟ್ಟಿದೆ. ಹೊಡೆದ ತಕ್ಷಣ ಬಳ ಯೋ ಯೋ ಎಲ್ಲ ಆದಮೇಲೆ ಹೇಳಿದ್ರು, ಇಲ್ಲಣ್ಣ ಏನೂ ಆಗಲಿಲ್ಲ. ಅದೇನೇ ಕಕ್ಕೊಂಡೆ ಅಂತ. ಇಲ್ಲಣ್ಣ ಈಗ ಹೊಡಿತಾರೆ, ನೀವು ಕಕ್ಕಬೇಕು ಅಂತ ಹೇಳಿದರು, ಅದಕ್ಕೆ ಎಳ್ನೀರು ಬಾಬು. ಗುಡ್, ಯಾರಿಗುಂಟು ಯಾರಿಗಿಲ್ಲ, ಇವೆಲ್ಲ ಬಯಸದೇ ಬಂದ ಭಾಗ್ಯಗಳು ಅಂತ ಒಂದೊಂದು ಹಿಂಗೆ ಕಲ್ತ್ಕೊಂಡು ಹಾಗೆ ನಿಂತ್ಕೊಂಡೆ. ಆ್ಯಂಡ್ ಆ ಟೈಮಲ್ಲಿ ಅಣ್ಣವ್ರ ಜೊತೆ ಮಾಡ್ಬೇಕಾರೆ, ಅಣ್ಣವ್ರ ಮನೇಲಿ ಇರ್ಬೇಕಾರೆ ಅಪ್ಪು ಸಾರು ನಿಮ್ಮನ್ನ ತುಂಬ ಹಚ್ಕೊಂಡಿದ್ರಂತೆ. ಹೌದು ಹೌದು. ಅಪ್ಪೂನು ಪ್ರೇಮದ ಕಾರಣಕ್ಕೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಿದೆ. ನ್ಯೂಟನ್ ಸ್ಟುಡಿಯೋ ಅಲ್ಲಿ ಅವರು ಅಪ್ಪು ಜನನ ನ್ಯೂಟನ್ ಮಯೂರ ನಡೀತಾ ಇತ್ತು ಆ ಸಮಯದಲ್ಲಿ. ಓಕೆ. ಆಗ ನೋಡಿದಾಗ ಎಲ್ಲರೂ ಹೇಳ್ತೀವಿ, ಏನು ಹಿಂಗೆ ಅವನು. ಆಮೇಲೆ ಬತ್ತಾ ಸುಖದಲ್ಲಿ ಮೈಯೆಲ್ಲ ಬಂದ್ಬಿಡ್ತು. ಮತ್ತೆ ಅದನ್ನು ಇಳಿಸ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಿದ್ರು. ಯೋಗ ಅಂತೆ, ಇದಂತೆ, ಸ್ಟಂಟ್ ಅಂತೆ, ಎಲ್ಲ ಏನೇನಿದೆ ಎಲ್ಲ ಅವು ಮಾಡ್ತಾ 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 ಒಂದು ಗ್ರಿಪ್ಪಿಗೆ ಬಂದರು. ಅದು ಸಾಧನೆ ಆಯಿತು. ಮಾಡ್ಕೊಂಡು ಬೆಳೆಸ್ಕೊಂಡು ಉಳಿಸ್ಕೊಂಡು ಎಲ್ಲರನ್ನೂ ಅಕ್ಕರೆಯಿಂದ ಮಾತಾಡಿದ್ದಕ್ಕೆ ಇವತ್ತು ಎಲ್ಲೇ ನೋಡಿದ್ರು ನೀವು ರಸ್ತೆ, ಯಾವ ರಸ್ತೆ ನೋಡಿದ್ರು ಆ ಪೋಸ್ಟುಗಳೇ ಹೇಳುತ್ತೆ ಕತೆ. ಯಾರು ಏನು ಹೇಳೋದು ಬೇಕಾಗಿಲ್ಲ. ಯಾರೋ ಹೇಳ್ತಿದ್ರು, ಗಾಂಧೀಜಿಗೆ ಬಿಟ್ಟರೆ ನೆಕ್ಸ್ಟ್ ಇವ್ರಿಗೇ ಈ ಥರ ಹೆಸರು ಇರೋದು ಅಂತ. ಸತ್ಯ ಅದು. ಅದು ಎಲ್ಲರೂ ಇವತ್ತು ಬರೋ ಯುವ ಪೀಳಿಗೆ ಏನು ಬರ್ತಾರೆ ಉಳಿಸ್ಕೋಬೇಕು. ಈಗ ಬತ್ತಿದ್ದಂಗೆ ಕೇಳ್ತಾರೆ, ನಂದು ಎಷ್ಟು ಗಂಟೆ ಮುಗೀತದೆ ಅಂತ. ಇನ್ನು ಮಾಡೋಕ್ಕೆ ಗತಿ ಇಲ್ಲ. ಓಕೆ. ಇನ್ನು ಆ್ಯಕ್ಟಿಂಗ್ ಎಲ್ಲ ಕಲಿತಾರೆ ಇವರು ಅಲ್ವಾ? ಹೌದು. ಅದನ್ನು ನಾನು ಎಲ್ರಿಗೂ ಹೇಳೋದು, ಆ ಥರ ಮಾಡಬೇಡ. ಕಾತುರ ಜೀವನದಲ್ಲಿ ಭಾಳ ಬದುಕಬೇಕು ಅನ್ನೋ ಒಂದು ಮನಸ್ಸಿಗೆ ಒಂದು ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು ನಾವು. ಅದು ಬೆಳೆಸ್ಕೊಂಡು ಉಳಿಸ್ಕೊಂಡು ಇದಾದಾಗ ಈ ಥರ ಮಾತಾಡೋಕ್ಕೆ ಸಾಧ್ಯತೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ.
ಆ್ಯಂಡ್ ಎಲ್ಲೋ ನಾನು ಕೇಳ್ಪಟ್ಟಿದ್ದು ಬೆಟ್ಟದ ಹೂವು ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ನೀವು ಕೃಷ್ಣಣ್ಣ ಬರಲಿಲ್ಲ ಅಂದರೆ ನಾವು ಏನೋ ಆ್ಯಕ್ಟಿಂಗ್ ಮಾಡಲ್ಲ ಅಂತ ಅಪ್ಪು ಸರ್ ಹಠ ಮಾಡ್ತಾಯಿದ್ರಂತೆ. ಹಾಂ, ನಾನು ಮೈಸೂರಲ್ಲಿ ಇದ್ದಕ್ಕಿದ್ದಂಗೆ ಶೆಡ್ಯೂಲ್ ಇಟ್ಕೊಂಡಿದ್ರು. ಹಾಂ, ಆಗ ನನಗೆ ಫೋನ್ ಮಾಡಿದ್ವಿ, ಎಲ್ಲಕ್ಕ ಈಗ ಎಲ್ಲಿ ಬರೋದು, ಹೆಂಗೆ ಬರೋದು ಅಂತ. ಕಾರ್ ಕಳಿಸ್ತೀನಿ ಬಾರೋ ಅಂತ ಅಂದ. ಪಾರ್ವತಮ್ಮನವರು. ಹಾಂ, ಕಾರ್ ಕಳಿಸಿದ್ರು, ಬಂದೆ. ಹಾಂ, ಅವರು ಕೆಮ್ಮಣ್ಗುಂಡಿ ಶೂಟಿಂಗು ಅಲ್ಲೆಲ್ಲ ಹೋದೆ. ಅವನು ಅಪ್ಪಗೆ ನಾನು ಇದ್ದರೆ ಒಂದು ಆನೆ ಬಲ ಇದ್ದಂಗೆ. ಓಕೆ. ಹಾಂ, ಸಾಕು ಅಪ್ಪು ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಗ್ರೌಂಡ್ ನೋಡು, ಹೆದರ್ಕೋಬೇಡ ಅಪ್ಪು ಅಂತ ಕ್ಯಾಮ್ರಾ ಎಂದರೆ ನಾನು ಆ ಕಡೆ ಹೋಗ್ತಾ ಇದ್ದೆ. ಹೋಗುವೆ ಅನ್ಕೊಂಡು ಇದು ಮಾಡಿಕೊಂಡು ಅವನು ಅದೇ ಥರ ಮುಂದೆ ಮಾಡೋನು. ಹೀಗೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿದ್ದು. ಏನಕ್ಕೆ ಸರ್ ಅಷ್ಟೊಂದು ಹಚ್ಕೊಂಡಿದ್ರು ಅಪ್ಪು ಸರ್ ನಿಮ್ಮನ್ನ ಚಿಕ್ಕ ವಯಸ್ಸಿಂದ? ತುಂಬ ಅದು ಏನು ಅನ್ನೋದು ಗೊತ್ತಿಲ್ಲ, ಓಕೆ. ದೇವ್ರಿಗೆ ಗೊತ್ತು, ಅದು ಅಷ್ಟೇ. ಅವರ ಅಪ್ಪ ಅಮ್ಮನ ಮಾತುಕ್ಕಿಂತ ನನ್ನ ಮಾತು ಜಾಸ್ತಿ ಇತ್ತು. ಅಂದರೆ ಅವನ ವೀಕ್ನೆಸ್ ಏನು ಅಂತ ನನಗೆ ಗೊತ್ತಿತ್ತು. ಏನು ಸರ್? ಅವನು ಪೂರ್ಣಿಮಾ ನಾವಲ್ಟಿ ಸ್ಟೋರು ಗಾಂಧಿನಗರದಲ್ಲಿ ಗೊಂಬೆಗಳು. ಅವನಿಗೆ ಗೊಂಬೆಗಳು ಅಂದರೆ ಮಹಾಪಂಚಪ್ರಾಣ. ಎಲ್ಲ ಥರದ ಗೊಂಬೆ ತರಿಸುವೆ, ಅಲ್ಲಿಡ್ಸುವೆ. ಅಲ್ಲಿ ಇವನು ಇಲ್ಲಿ ಪಾತ್ರ ಮಾಡ್ತಿದ್ರೆ ಆ ಗೊಂಬೆ ನೋಡೋನು. ಆಮೇಲೆ ಹಾಂ 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 ಸರಿ ಓಕೆನಾ, ಮತ್ತೆ ಆ ಗೊಂಬೆ ಹತ್ರ ಹೋಗೋಣ. ಇದು ಮಾಡ್ಕೊಂಡು ಬಂದಿದ್ದಕ್ಕೆ ಎಷ್ಟು ಗೊಂಬೆ ತರಿಸಿ ಏನೋ ಅದಷ್ಟೇ. ಇನ್ನೇನು ತಿನ್ನೋದು ಉಣ್ಣೋದು ಅನ್ನೋದು ಅಷ್ಟು ಇದಿರಲಿಲ್ಲ. ಗೊಂಬೆಗಳ ಮೇಲೆ ಮಮಕಾರ. ಏನೇ ಹೇಳ್ಕೊಟ್ರು ಪಟ್ಟಂತ ಕಲ್ತ್ಬಿಡ. ಹಾಂ, ನಾನೇನು ಹೇಳ್ಕೊಡ್ತೀನಿ ಅದನ್ನು ನನಗಿಂತ ಚೆನ್ನಾಗಿ ಮಾಡೋನು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಆಹಾ ಕಾಣದಂತೆ. ಅಂದರೆ ಮುಂಚೆ ಏನಾದರೂ ನಿಮ್ಮ ಸ್ಕೂಲಲ್ಲಿ ಇದರಲ್ಲೆಲ್ಲ ನಾಟಕಗಳು ಆ ಥರ ಏನಾದರೂ ಅಭ್ಯಾಸ ಇತ್ತ ಸರ್ ರಂಗಭೂಮಿಲಿ? ನನಗ ಇಲ್ಲ ಇಲ್ಲ ಇಲ್ಲ. ನಾನು ಪಂಡ್ರಬಾಯಿ, ಮೈನಾವತಿ, ರಮಾದೇವಿ 3 ಜನನೂ ಈಗ ಇಲ್ಲ. ಅವರು ನಾಟಕ ಕಂಪ್ನಿಗೆ ಶಾಂತಿನಿವಾಸ, ಮಾಂಗಲ್ಯ ಭಾಗ್ಯ, ಭಕ್ತ ಮೀರ. ಓಕೆ. ಅಲ್ಲಿ ಏನು ಅಂದರೆ ನಾನು ನಾಟಕ ಪ್ರಾರಂಭ ಆಗುತ್ತಲ್ಲ ಆಗ ಪೂಜೆ ಮಾಡಿ ಗಂಧಿ ಕಡ್ಡಿ ಹಚ್ಚಿ ಎಲ್ಲ ಇದು ಮಾಡಿ ಆದ ನಂತರ ಗಂಟೆ ಹೊಡೆಯೋರು. ಆಗ ಶುರುವಾಗೋದು. ಅದು ಒಂಥರ ಭಯದಿಂದ ಮಾಡಿದ್ದಕ್ಕೆ ನಮಗೆ ಜಯ ಸಿಕ್ಕಿದ್ದು. ಮನುಷ್ಯನಿಗೆ ಎಲ್ಲಿವರೆಗೂ ಭಯ ಇರುತ್ತೆ ಅಲ್ಲಿವರೆಗೂ ಜಯ ಇದ್ದೇ ಇರುತ್ತೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರೆ ಪ್ರತಿಯೊಬ್ಬನಿಗೂ ಒಳ್ಳೆಯದಾಗತ್ತೆ. ಬೀಟ್ ಪ್ಲಸ್ ಕರ್ನಾಟಕ.